ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಗ್ರೀನ್ ಟೀ ಮಾಡ್ತಾಯಿದ್ದೀನಿ, ರೋಸ್ಮೇರಿ ವಾಟ್ರ್ ಅಂತ. ನೋಡಿ, ಬನ್ನಿ ಹೋಗೋಣ ಟೆರೆಸ್ ಮೇಲೆ. ಇವಾಗ ಇದೊಂದು ಬಿರಿಯಾನಿಯಲ್ಲಿ ಇವಾಗ ಹೊಸ್ದಾಗಿ ತಂದಿಟ್ಟು ನಮ್ಮದು ಹಳೇದಿತ್ತು, ಹಾಳಾಯ್ತದು. ನೋಡಿದ್ರಲ್ಲ, ರೋಸ್ಮೇರಿ ಗಿಡ ಅದು. ನಮ್ಮ ಎಮ್ಮು ಮೇಲೆ ಬರ್ತಾವಳ ಜೊತೆ. ನಮ್ಮ ಮನೆ ರೋಸ್ ನೋಡಿ ಎಷ್ಟು ಚೆನ್ನಾಗಿ ರೋಸ್ ಬಿಡ್ತಾವಂದರೆ ಅಷ್ಟು ಚೆನ್ನಾಗಿ ರೋಸ್ ಬಿಡ್ತಾವೆ. ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿ ರೋಸ್ ಬಿಡ್ತವೆ. ನೋಡಿ, ಇದು ಏನೋ ಶಂಖಪುಷ್ಪ ಗಿಡ. ಇದು ಒಂದು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಅನ್ನೋದು ಜ್ಯೂಸು. ಎಷ್ಟು ಚೆನ್ನಾಗಿದೆ ಅಂದರು. ಆ ಜ್ಯೂಸ್ ತುಂಬಾ ಚೆನ್ನಾಗಿದೆ. ನಮ್ಮ ಆಲೋವೆರಾ ಇದೆ, ಎಲ್ಲ ಗಿಡ ಇದೆ, ಶುಂಠಿ ಇದೆ, ಕನಕಾಂಬರ ಇದೆ, ಪ್ರತಿಯೊಂದು ಇದೇನೇ ಎಲೆ ನನಗೆ ಗೊತ್ತಿಲ್ಲ, ಅದು ಹೂವು. ಆಮೇಲೆ ಬಿಳಿ ದಾಸವಾಳ ಇದೆ ನೋಡಿ, ಇದೊಂಥರ ಹೂವು ಇದೆ. ಸುಕ್ಕನ್ ರಾಜ್ ಹೂವು ಕೂಡ ಇದೆ. ನಮ್ಮ ಸೋನ ಬಂದ ನೋಡಿ, ಇದೇ ರೋಸ್ಮೇರಿ ಗಿಡ. ಇದು ಎಲ್ಲರ ಮನೆ ಇಟ್ಕೊಂಡು ತುಂಬ ಒಳ್ಳೆಯದು. ತಲೆಗೆ ಸ್ಪ್ರೇ ಮಾಡ್ಕೊಬೋದು. ನೀವು ನೋಡಿರ್ಬೋದು ರೋಸ್ಮೇರಿ ವಾಟ್ರ್ ಅಂತ, ಅದೇ ಇದು ನೋಡಿ. ನಾವು ಚಿಕ್ಕ ಗಿಡ ತಂದು ಹಾಕಿದ್ದು, ಒಂದು 2 ಮಂತ್ಸ್ ಆಯ್ತು ಅದನ್ನು ಹಾಕಿ. ಅಷ್ಟು ಬೇಗ ಅದು ಇಷ್ಟು ಚೆನ್ನಾಗಿ ಬಂದಿದೆ. ನೋಡ್ದಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಚೆನ್ನಾಗಿರುತ್ತೆ ಅದು. ಈ ತಲೆಗೆಲ್ಲ ನಾವು ತಲೆ ಕೂದಲು ಡ್ಯಾಂಡ್ರಫ್ ಇದೆ, ಉದುರುತ್ತೆ ಅಂತ ಇರ್ತೀವಲ್ಲ, ಆವಾಗ ನಾವೇನು ಮಾಡಬೇಕಂದ್ರೆ ಇದು ಕುದಿಸ್ಬಿಟ್ಟು ತಲೆ ಸ್ಪ್ರೇ ಆದರೂ ಮಾಡ್ಕೊಬೋದು. ಇಲ್ಲ ಲೆಮನ್ ಹಾಕ್ಕೊಂಡ್ರೆ ನಾವು ಹೊಟ್ಟೆಗೆ ಒಂದು ಗ್ಲಾಸ್ ಕುಡಿದ್ರೆ ಅದು ತುಂಬಾ ಒಳ್ಳೆಯದು. ನೋಡಿ, ಇದು ನಮ್ಮದು ಏನದು, ಅದು ಅರ್ಶಿನದ ಎಲೆ. ಅದು ಇನ್ನು ಲಾಸ್ಟ್ ವೀಡಿಯೋ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋಕ್ಕೆ ನಾನು ಅದ್ರಲ್ಲಿ ಕಡುಬು ಮಾಡ್ತೀನಿ. ನೋಡಿ, ಕಿತ್ಕೊಂಡು ಬರ್ತಾಯಿದೆ. ಆಯಿತು, ಕಿತ್ತಿದ್ದು ಬಿರಿಯಾನಿ ಎಲೆ ತೋರಿಸ್ತೀನಿ ನೆಕ್ಸ್ಟ್ ಅದು ಹೆಂಗೆ ಹಾಕೋದು ನಾವು ಬಿರಿಯಾನಿಗೆ ಅಂತ. 2 ತುಳಸಿ ಗಿಡ ಇಟ್ಟಿದ್ದೀನಿ. ಇದು ಹಳೇದಾಗಿತ್ತು, ಈಗ ಮತ್ತೆ ಹೊಸದೆಲ್ಲ ರೆಡಿ ಮಾಡಿಸಿ ಹೊಸ ಪಾಟ್ ಇಟ್ಬಿಟ್ಟು ಒಂದು ತಪ್ಪಲೆ ಇಕ್ತೀನಿ. ನೋಡಿ, ಒಂದು ಸಾಸ್ಪೆನ್ ಇಟ್ಬಿಟ್ಟು ಅದಕ್ಕೊಂದು 1 ಗ್ಲಾಸ್ ನೀರು, ದೊಡ್ಡ ಗ್ಲಾಸಲ್ಲಿ ಇದೊಂದು 5 ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ಇದು ಕಲರೆಲ್ಲ ಬಿಡುತ್ತೆ ಚೆನ್ನಾಗಿ. ಇವಾಗ ಇದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಇದ್ರ ಜೊತೆ ನಾವೊಂದು ಅರ್ಧ ನಿಂಬೆಹಣ್ಣು, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮನೆಲ್ಲ ಪರಿಮಳ ಇದೆ, ರೋಸ್ಮೇರಿ ಸ್ಮೆಲ್ ಅದು. ನೋಡಿ, ಒಂದು ಗ್ಲಾಸ್ ಬಿಸಿ ಬಿಸಿ ಕುಡಿತಾಯಿದ್ರೆ ತಲೆ ಗಿರ್ರಂತ ಇರುತ್ತೆ. ತಲೆಯಲ್ಲಿ ಹಿಡಿದ್ರೆ ಬಾರೆಲ್ಲ ಬಿಟ್ಟೋಗುತ್ತೆ ನಿಜವಾಗ್ಲೂ. ಈ ಚಳಿಗೂ ಅದಕ್ಕೂ ತುಂಬ